ಎಲ್ಲರಿಗೂ ನಮಸ್ಕಾರ. ಮುಂಜಾನೆಯ ಮೌನ ಪ್ರತಿಧ್ವನಿ ಅನ್ನೋ ಒಂದು ಅದ್ಭುತವಾದ ಸಣ್ಣ ಕಥೆಯಿದೆ. ಬನ್ನಿ ಇವತ್ತು ಆ ಕಥೆಯ ಆಳಕ್ಕೆ ಇಳಿದು ಅದರ ಭಾವನೆಗಳನ್ನ, ಅದರೊಳಗಿನ ಸಂದೇಶವನ್ನ ಒಟ್ಟಿಗೆ ಸೇರಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಸಾಮಾನ್ಯವಾಗಿ ಕಥೆಯನ್ನ ಮೊದಲಿನಿಂದ ಶುರು ಮಾಡ್ತೀವಿ ಅಲ್ವಾ? ಆದ್ರೆ ಈ ಕಥೆಯನ್ನ ನಾವು ಅದರ ಕೊನೆಯ ಸಾಲಿನಿಂದ ಶುರು ಮಾಡೋಣ. ಯಾಕಂದ್ರೆ ಈ ಒಂದೇ ಒಂದು ವಾಕ್ಯ ಇದೆಯಲ್ಲ, ಇದು ಇಡೀ ಕಥೆಯ ಆತ್ಮ ಇದ್ದಾಗೆ. ಮುಂದೆ ನಡೆಯೋ ಪ್ರತಿಯೊಂದು ಘಟನೆಗೂ ಇದೇ ದಿಕ್ಸೂಚಿ. ಸರಿ, ಹಾಗಾದ್ರೆ ಕಥೆಯ ಮೊದಲ ಭಾಗಕ್ಕೆ ಹೋಗೋಣ. ಒಂದು ಒಂಟಿ ಮುಂಜಾನೆ. ಇಲ್ಲಿ ನಾವು ಕಥಾನಾಯಕಿ ಸೌಮ್ಯಳ ಪರಿಚಯ ಮಾಡಿಕೊಳ್ಳೋಣ. ಅವಳ ಪ್ರಪಂಚ ಹೇಗಿದೆ, ಹೊರಗಿನಿಂದ ಕಾಣೋ ಆ ಶಾಂತತೆಯ ಹಿಂದೆ ಅದೆಂಥ ಏಕಾಂತತೆ ಅಡಗಿದೆ ಅನ್ನೋದನ್ನ ನೋಡೋಣ. ಇವರೇ ನಮ್ಮ ಕಥಾನಾಯಕೆ ಸೌಮ್ಯ. ವಯಸ್ಸು 30. ನೋಡೋಕೆ ಸುಂದರವಾದ ಹಳೆ ಬಂಗಲೆ, ಒಳ್ಳೆ ಜೀವನ ಎಲ್ಲವೂ ಇದ್ಹಾಗೆ ಕಾಣುತ್ತೆ. ಆದ್ರೆ ಅವಳ ಸೌಂದರ್ಯದ ಹಿಂದೆ ಆಳವಾದ ಉಂಟಿತನ ಅವಳನ್ನ ಒಳಗೊಳಗೆ ಕಾಡುತ್ತಿದೆ, ಸುಡ್ತಾ ಇದೆ. ಹೀಗೆ ಮೌನದಲ್ಲೇ ಮುಳುಗಿದ್ದ ಸೌಮ್ಯಳ ಜಗತ್ತಿಗೆ ಹೆಸರಿಗೆ ತಕ್ಕ ಹಾಗೆ ಒಂದು ಬೆಳಕಿನ ಕಿರಣದಂತೆ ಬರೋದೆ ಕಿರಣ್. ಅವನು ಪ್ರತಿದಿನ ತೋರಿಸೋ ಆ ಸಣ್ಣ ಪುಟ್ಟ ಕಾಳಜಿ, ಆ ಮಾತುಗಳು ಅವಳ ಬದುಕಿನಲ್ಲಿ ನಿಧಾನಕ್ಕೆ ಒಂದು ಸಣ್ಣ ಬದಲಾವಣೆಯ ಗಾಳಿ ಬೀಸೋಕೆ ಶುರುವಾಗತ್ತೆ. ಇದಕ್ಕೆ ಸೌಮ್ಯಳ ಪ್ರತಿಕ್ರಿಯೆ ನೋಡಿ. ಅವಳ ಮಾತಲ್ಲಿ ಒಂದು ಕೃತಜ್ಞತೆ ಇದೆ, ನಿಜ. ಆದ್ರೆ ಅದ್ರ ಜೊತೆಗೆ ಒಂದು ಆಶ್ಚರ್ಯನೂ ಇದೆ. ಯಾಕೆ ಇಷ್ಟೆಲ್ಲ ಕಷ್ಟಪಡ್ತೀಯಾ ಅಂತ ಅವಳು ಕೇಳ್ತಾಳೆ. ಈ ಒಂದು ಪ್ರಶ್ನೆಯಲ್ಲೇ ನಮಗೆ ಗೊತ್ತಾಗುತ್ತೆ ಅವಳ ಜೀವನದಲ್ಲಿ ಇಂಥ ನಿಸ್ವಾರ್ಥವಾದ ಕಾಳಜಿಯನ್ನ ಅವಳು ಬಹುಶಃ ಯಾವತ್ತೂ ನೋಡಿಲ್ಲ ಅಂತ. ನೋಡಿ, ಇದೇ ತುಂಬಾ ಮುಖ್ಯವಾದ ಅಂಶ. ಇವರಿಬ್ಬರ ನಡುವೆ ಚಿಗುರೊಡೆಯುತ್ತಿರೋ ಈ ಸಂಬಂಧದ ಅಡಿಪಾಯವೇ ಈ ನಿಸ್ವಾರ್ಥ ಕಾಳಜಿ. ಇದರಲ್ಲಿ ಬೇರೆ ಯಾವ ಅಪೇಕ್ಷೆಗಳೂ ಇಲ್ಲ. ಕೇವಲ ಒಂದು ಮುಗ್ಧವಾದ ಮಾನವೀಯತೆ ನೆಲೆಯಲ್ಲಿ ಹುಟ್ಟಿಕೊಂಡಿರೋ ಬಂಧವಿದು. ಸರಿ, ಈಗ ಕಥೆಯ ಎರಡನೇ ಭಾಗಕ್ಕೆ ಬರೋಣ. ಹೇಳಲಾಗದ ಒಂದು ಬಂಧ. ಇಲ್ಲಿ ಆ ಒಂದು ಸಣ್ಣ ಸ್ನೇಹ ಹೇಗೆ ಒಂದು ಆಕಸ್ಮಿಕ ಘಟನೆಯಿಂದ ಮಾತುಗಳಲ್ಲಿ ಹೇಳೋಕೆ ಆಗದಷ್ಟು ಆಳವಾದ ಒಂದು ಭಾವನಾತ್ಮಕ ಬಂಧವಾಗಿ ಬದಲಾಗತ್ತೆ ಅನ್ನೋದನ್ನ ನೋಡೋಣ. ಇಲ್ಲಿಂದ ಕಥೆಯ ದೃಶ್ಯ ಪೂರ್ತಿಯಾಗಿ ಬದಲಾಗುತ್ತೆ. ಸಮಯ ಒಂದು ಬಿರುಗಾಳಿಯ ಸಂಜೆ. ಆ ಬಿರುಗಾಳಿ ಬರೀ ಹೊರಗಡೆ ಮಾತ್ರ ಇರ್ಲಿಲ್ಲ, ಅದು ಸೌಮ್ಯ ಮತ್ತೆ ಕಿರಣ್ ಸಂಬಂಧದಲ್ಲೂ ಒಂದು ದೊಡ್ಡ ತಿರುವು ತರೋಕೆ ವೇದಿಕೆಯನ್ನ ಸಿದ್ಧ ಮಾಡ್ತಾ ಇತ್ತು. ಮಳೆಯಿಂದ ಬಟ್ಟೆ ಎತ್ತುಕೊಳ್ಳೋ ಅವಸರದಲ್ಲಿ ಸೌಮ್ಯ ಕಾಲುಜಾರಿ ಬೀಳೋಕ್ ಹೋಗ್ತಾಳೆ. ಸರಿಯಾಗಿ ಅದೇ ಕ್ಷಣಕ್ಕೆ ಕಿರಣ್ ಅವಳನ್ನ ಹಿಡಿದುಕೊಳ್ತಾನೆ. ಆ ಒಂದು ಕ್ಷಣ ಅವನು ಬರೀ ಹೂತರೋ ಹುಡುಗನಾಗಿ ಉಳಿಯೋದಿಲ್ಲ, ಬದಲಿಗೆ ಅವಳನ್ನ ಕಾಪಾಡಿದ ರಕ್ಷಕನಾಗ್ಬಿಡ್ತಾನೆ. ಆ ಒಂದು ಕ್ಷಣದಲ್ಲಿ ಏನಾಯ್ತು, ಆ ಸ್ಪರ್ಶದಲ್ಲಿ ಏನಿತ್ತು, ಅದು ಬರೀ ಆಕಸ್ಮಿಕವಾಗಿರ್ಲಿಲ್ಲ. ಆ ಕ್ಷಣದಲ್ಲಿ ಸೌಮ್ಯಳಿಗೆ ಅವನ ಹೃದಯ ಬಡಿತ ಕೇಳಿಸುತ್ತೆ. ಅವನ ತೋಳುಗಳಲ್ಲಿ ಒಂದು ಸುರಕ್ಷತೆಯ ಭಾವನೆ ಮೂಡುತ್ತೆ. ಆ ಮಳೆಯ ಸದ್ದಿನ ನಡುವೆ ಇಬ್ಬರ ಕಣ್ಣುಗಳು ಮಾತಿಲ್ಲದೆ ಒಂದಾಗ್ತವೆ, ಪರಸ್ಪರ ಅರ್ಥ ಮಾಡ್ಕೊಳ್ತವೆ. ಈಗ ಮೂರನೇ ಭಾಗ, ಸಮಾಜದ ಕಠೋರ ತೀರ್ಪು. ನೋಡಿ, ಇಲ್ಲಿಯವರೆಗೂ ನಾವು ನೋಡಿದ್ದು ಸೌಮ್ಯ ಮತ್ತು ಕಿರಣರದ್ದೇ ಆದ ಒಂದು ಮುಗ್ಧ ಖಾಸಗಿ ಜಗತ್ತು. ಆದ್ರೆ ಈಗ ಆ ಜಗತ್ತಿಗೆ ಸಮಾಜದ ಕ್ರೂರ ಕಣ್ಣುಗಳು ಬೀಳ್ತವೆ. ಅವರ ತೀರ್ಪಿಗೆ ಇವರಿಬ್ರೂ ಮುಖಾಮುಖಿಯಾಗ್ಬೇಕಾದ ಸಮಯ ಬಂದಿದೆ. ಕಥೆಯ ನಿಜವಾದ ಸಂಘರ್ಷ ಶುರುವಾಗೋದೇ ಇಲ್ಲಿಂದ. ಗಮನಿಸಿ, ಒಂದು ಕಡೆ ಸೌಮ್ಯ ಮತ್ತೆ ಕಿರಣನ ವಾಸ್ತವ, ಅಂದ್ರೆ ಮಳೆಯಲ್ಲಿ ನಡೆದ ಒಂದು ಮುಗ್ಧ ಆಕಸ್ಮಿಕ ಘಟನೆ. ಇನ್ನೊಂದು ಕಡೆ ಸಮಾಜ ಅದನ್ನ ನೋಡಿದ ರೀತಿ, ಒಂದು ಗೌರವಾನ್ವಿತ ಕುಟುಂಬದ ಮಾನ ಹರಾಜ್ ಹಾಕೋ ಅವಹೇಳನಕಾರಿ ಸಂಬಂಧ ಅಂತ. ನೋಡಿ, ಸತ್ಯಕ್ಕೂ ಊಹಾಪೋಹಕ್ಕೂ ಇರೋ ಅಂತರ ಎಂಥದ್ದು ಅಂತ. ಈಗ ಸೌಮ್ಯಳ ತಂದೆಯ ಮಾತು ಕೇಳಿ. ಇಲ್ಲಿ ಅವರ ಧ್ವನಿ ಬರೀ ಒಬ್ಬ ತಂದೆಯದಲ್ಲ, ಅದು ಇಡೀ ಸಮಾಜದ ಧ್ವನಿಯಾಗಿ ಮಾರ್ಪಡುತ್ತೆ. ಏನಾಯ್ತು, ಸತ್ಯ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನನೇ ಇಲ್ಲ. ಬರೀ ಕೇಳಿಬಂದ ವದಂತಿಗಳನ್ನೇ ಆಧಾರವಾಗಿಟ್ಕೊಂಡು ಮನೆತನದ ಗೌರವ ಅನ್ನೋ ಹೆಸರಲ್ಲಿ ಒಂದು ಕಠೋರವಾದ ತೀರ್ಪನ್ನ ಕೊಟ್ಬಿಡ್ತಾರೆ. ಆದ್ರೆ ಸೌಮ್ಯಳ ಉತ್ತರ ನೋಡಿ ಎಷ್ಟು ನೋವಿನಿಂದ ಕೂಡಿದೆ. ಅವಳು ತಾನ್ ಮಾಡಿದ್ದು ಸರಿ ಅಂತ ವಾದ ಮಾಡ್ತಿಲ್ಲ, ಬದಲಿಗೆ ನನ್ನ ಒಂಟಿತನಕ್ಕೆ ಆಸರೆಯಾಗಿದ್ದು ಕಿರಣ್ ತೋರ್ಸಿದ ಆ ಸಣ್ಣ ಕಾಳಜಿ ಮಾತ್ರ ಅಂತ ಹೇಳ್ತಾಳೆ. ಅಂದ್ರೆ ಅವಳು ತನ್ನ ಅಗತ್ಯವನ್ನ, ಮಾನವನಿಗೆ ಬೇಕಾದ ಒಂದು ಸಣ್ಣ ಸಂಪರ್ಕದ ಬಗ್ಗೆ ಮಾತಾಡ್ತಾ ಇದ್ದಾಳೆ. ಬನ್ನಿ ಈಗ 4ನೇ ಭಾಗಕ್ಕೆ ಹೋಗೋಣ, ಸತ್ಯದ ಕ್ಷಣ. ಈ ಅವಮಾನ, ಈ ಆರೋಪದ ನಡುವೆ ಸೌಮ್ಯ ಮತ್ತೆ ಕಿರಣ್ ಇಬ್ರೂ ಒಂದು ನಿರ್ಧಾರಕ್ಕೆ ಬರ್ಲೇಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಅವರು ತೆಗೆದುಕೊಳ್ಳೋ ಈ ನಿರ್ಧಾರವೇ ಅವರ ನಿಜವಾದ ವ್ಯಕ್ತಿತ್ವ ಏನು, ಅವರ ಸಂಬಂಧದ ಸತ್ಯ ಏನು ಅನ್ನೋದನ್ನ ಜಗತ್ತಿಗೆ ತೋರಿಸುತ್ತೆ. ಮೊದಲು ಕಿರಣ್ನ ನಿರ್ಧಾರವನ್ನ ನೋಡೋಣ. ಅವಮಾನ ತಾಳಲಾರದೆ ಅವನು ಊರು ಬಿಟ್ಟು ಹೋಗಕ್ಕೆ ಸಿದ್ಧನಾಗ್ತಾನೆ. ಅವನ ಉದ್ದೇಶ ಏನು? ಸೌಮ್ಯಳ ಗೌರವಕ್ಕೆ ಚ್ಯುತಿ ಬರಬಾರದು, ಅದಕ್ಕೋಸ್ಕರ ತಾನೇ ದೂರ ಹೋಗ್ಬೇಕು ಅಂತ.
ಇದವನ ಮುಗ್ಧ ಒಳ್ಳೆ ಮನಸ್ಸನ್ನ ತೋರಿಸುತ್ತೆ. ಆದ್ರೆ ಇದು ಪರಿಹಾರನಾ? ಖಂಡಿತ ಅಲ್ಲ. ಇಲ್ಲಿ ಸರಿಯಾಗಿ ಇಲ್ಲಿ ಕಥೆ ಕ್ಲೈಮ್ಯಾಕ್ಸ್ಗೆ ತಲುಪುತ್ತೆ. ಇಷ್ಟು ದಿನ ಮೌನವಾಗಿದ್ದ ಸೌಮ್ಯ ಇದೇ ಮೊದಲ ಬಾರಿಗೆ ಸಮಾಜದ ವಿರುದ್ಧ ತನಗಾಗಿ ಧ್ವನಿ ಎತ್ತುತ್ತಾಳೆ. ಊರು ಬಿಟ್ಟು ಹೊರಟಿರೋ ಕಿರಣನನ್ನು ತಡೆಯೋಕೆ ಓಡಿಹೋಗಿ ಅವರಿಬ್ಬರ ಸಂಬಂಧಕ್ಕೆ ಒಂದು ಹೊಸ ಸತ್ಯವಾದ ಅರ್ಥವನ್ನ ಕೊಡ್ತಾಳೆ. ಆದ್ರೆ ಕಿರಣ್ನ ಮನಸ್ಥಿತಿ ನೋಡಿ, ಅವನು ಇನ್ನೂ ಸಮಾಜದ ಚೌಕಟ್ಟಿನಲ್ಲೇ ಯೋಚನೆ ಮಾಡ್ತಿದ್ದಾನೆ. ನಾನು ಬಡ, ನಿಮ್ಮ ಗೌರವ ಹಾಳಾದ್ಬಾರ್ದೋ ಅಂತಾನೆ. ಅಂದ್ರೆ ಅವನ ತಲೆಯಲ್ಲಿ ಇನ್ನೂ ಬಡವ, ಶ್ರೀಮಂತ, ಅಂತಸ್ತು, ಸಮಾಜದ ದೃಷ್ಟಿಯಲ್ಲಿರೋ ಗೌರವ ಇವೇ ತುಂಬಿಕೊಂಡಿವೆ. ಆಗ ಸೌಮ್ಯ ಆಡೋ ಈ ಒಂದು ಮಾತು ಇಡೀ ಕತೆಯ ತಿರುಳನ್ನೇ ಹಿಡಿದಿಡುತ್ತೆ. ಗೌರವ ಅಂದ್ರೆ ಜನರ ಮಾತುಗಳಲ್ಲ ಕಿರಣ್, ನಾವು ಒಬ್ರಿಗೊಬ್ರು ಕೊಡೋ ಮರ್ಯಾದೆ. ವಾವ್, ಎಂಥ ಅದ್ಭುತವಾದ ಮಾತು! ಈ ಒಂದೇ ಮಾತಿನಿಂದ ಅವಳು ಸಮಾಜದ ಸುಳ್ಳು ಗೌರವದ ಕಲ್ಪನೆಯನ್ನ ಒಡೆದುಹಾಕಿ ನಿಜವಾದ ಗೌರವ ಅಂದ್ರೇನು ಅಂತ ತೋರ್ಸ್ಕೊಡ್ತಾಳೆ. ಹಾಗಾದ್ರೆ ಕಥೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ತೀರ್ಪನ್ನು ಮೀರಿದ ಪ್ರೀತಿ. ಈ ಇಡೀ ಕಥೆಯಿಂದ ಪ್ರೀತಿ, ಒಂಟಿತನ, ಗೌರವದ ಬಗ್ಗೆ ನಮಗೆ ಸಿಗುವ ಅಂತಿಮ ಸಂದೇಶವಾದರೂ ಏನು? ಬನ್ನಿ ಅದನ್ನೊಮ್ಮೆ ನೋಡೋಣ. ಕಥೆಯ ಅತ್ಯಂತ ಪ್ರಮುಖವಾದ ನೀತಿಪಾಠ ಇದೆ. ಸೌಮ್ಯ ಹೇಳಿದ ಹಾಗೆ, ನಿಜವಾದ ಗೌರವ ಅಂದ್ರೆ ಜನ ನಮ್ಮ ಬಗ್ಗೆ ಆಡಿಕೊಳ್ಳೋ ಮಾತುಗಳಲ್ಲಿ ಇಲ್ಲ. ಅದು ನಾವು ಒಬ್ರಿಗೊಬ್ರು ಕೊಡುವ ಘನತೆಯಲ್ಲಿ, ಮರ್ಯಾದೆಯಲ್ಲಿದೆ. ಇದು ಹೊರಗಿನಿಂದ ಬರುವಂಥದ್ದಲ್ಲ, ನಮ್ಮ ಒಳಗಿನಿಂದಲೇ ಬರ್ಬೇಕು. ಕೊನೆಯದಾಗಿ ಈ ಕಥೆಯಿಂದ ನಾವು ಕಲಿಯಬೇಕಾದ ಪ್ರಮುಖ ಅಂಶಗಳು ಏನು? ಒಂಟಿತನ ಅನ್ನೋದು ವಯಸ್ಸು, ಅಂತಸ್ತು ಎಲ್ಲವನ್ನೂ ಮೀರಿ ಕಾಡುತ್ತೆ. ಒಂದು ಸಣ್ಣ ಮುಗ್ಧ ಕಾಳಜಿ ಕೂಡ ದೊಡ್ಡ ಬದಲಾವಣೆ ತರಬಲ್ಲದು. ಸಮಾಜದ ದೃಷ್ಟಿ ನಮ್ಮ ಖಾಸಗಿ ಬದುಕಿನ ಸತ್ಯಗಳನ್ನ ಹೇಗೆ ಬೇಕಾದರೂ ತಿರುಚಬಹುದು. ಹಾಗಾಗಿ ನಿಜವಾದ ಪ್ರೀತಿ ಮತ್ತೆ ಗೌರವವನ್ನ ನಾವು ಪ್ರಾಮಾಣಿಕತೆಯಿಂದಲೇ ಕಟ್ಟಿಕೊಳ್ಬೇಕು ಅನ್ನೋದು ಈ ಕಥೆಯ ಸಾರಾಂಶ. ಈ ಕಥೆ ಮುಗಿತಾ ನಮ್ಮ ಮುಂದೆ ಒಂದು ಬಹಳ ಮುಖ್ಯವಾದ ಪ್ರಶ್ನೆಯನ್ನ ಬಿಟ್ಟು ಹೋಗುತ್ತೆ. ನಮ್ಮ ಖಾಸಗಿ ಬದುಕಿನ ಒಂದು ಕಾಳಜಿಯನ್ನ, ಒಂದು ಸಹಾನುಭೂತಿಯನ್ನ ಸಮಾಜವೇ ತೀರ್ಪು ಕೊಡೋಕ್ ನಿಂತಾಗ ನಾವು ಯಾವುದನ್ನ ನಂಬೇಕು? ಸಮಾಜದ ಅಭಿಪ್ರಾಯವನ್ನೋ ಅಥವಾ ನಮ್ಮ ಮನಸಾಕ್ಷಿಯ ಮಾತನ್ನೋ? ಈ ಪ್ರಶ್ನೆಯ ಬಗ್ಗೆ ಯೋಚನೆ ಮಾಡ್ತಾ ಈ ವಿಶ್ಲೇಷಣೆಯನ್ನ ಇಲ್ಲಿಗೆ ಮುಗಿಸೋಣ.